ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಚುಂಚನಹಳ್ಳಿ ಗ್ರಾಮ ಪಂಚಾಯಿತಿಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚಲುವರಾಯಸ್ವಾಮಿ ಬೆಂಬಲಿತ ಅಭ್ಯರ್ಥಿಯಾದ ವಿಜಯಕುಮಾರಿ ದೇವರಾಜು ಜಿ ನಾಗತಿಹಳ್ಳಿ ನೂತನ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಇಂದ್ರಮ್ಮ ಕುಮಾರ್ ಆಯ್ಕೆಯಾದರು. ನೂತನ ಅಧ್ಯಕ್ಷರಾದ ವಿಜಯಕುಮಾರಿ ದೇವರಾಜು ಮಾತನಾಡಿ, ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಮ್ಮ ನಾಯಕರಾದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿಯವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಧನ್ಯವಾದ ಅರ್ಪಿಸುವೆ. ಎಲ್ಲರ ಸಹಕಾರದಿಂದ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡುವೆ. ಎಲ್ಲರೂ ಕೂಡ ಇದೇ ರೀತಿ ಸಹಕಾರ ನೀಡಬೇಕೆಂದು ತಿಳಿಸಿದರು. ಎಲ್ಲ ನಮ್ಮ ಸದಸ್ಯರು ಆಶೀರ್ವಾದ ಮತ್ತೆ ನಮ್ಮ ವಿಜಯೇಶ್ವರನ ಆಶೀರ್ವಾದ ಮತ್ತೆ ನಮ್ಮ ಚಲುವರಾಯಸ್ವಾಮಿ ಆಶೀರ್ವಾದ ಅವ್ರ ಕಡೆಯಿಂದ 2ನೇ ಬಾರಿ ಆಗಿದ್ದೀವಿ. ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ವಿಜಯಕುಮಾರ್ ನಮ್ಮ ಪತ್ನಿಯವರಾದ ವಿಜಯಕುಮಾರಿ ಅವ್ರನ್ನ ನಾನು ಗ್ರಾಮ ಪಂಚಾಯತಿಯಿಂದ ಸಾಮಾನ್ಯ ವರ್ಗದಲ್ಲಿ ಗೆದ್ದು ಸಹಿತ ಮಹಿಳೆಯನ್ನು ಗೆಲ್ಲಿಸಿ ನಮ್ಮ ಗ್ರಾಮಸ್ಥರು ಮಹಿಳೆಯನ್ನು ಗೆಲ್ಲಿಸಿದ. ಅದೇ ರೀತಿ ನಮ್ಮ ಚಲುವರಾಯಸ್ವಾಮಿ ಪಡೆದಿಂದ ನನ್ನನ್ನು 2ನೇ ಬಾರಿ ಮೊದಲನೇ ಬಾರಿ ಅಧ್ಯಕ್ಷರು ಮಾಡಿದರು. ಈಗ 2ನೇ ಬಾರಿ ಈ ಸಾಮಾನ್ಯ ಕಾರ್ಯಕರ್ತನ 2ನೇ ಬಾರಿ ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ದಿನೇಶ್ ಅಣ್ಣ ಮತ್ತು ನಮ್ಮ ಚಲುವರಾಯಸ್ವಾಮಿ ಕೊಡುಗೆ ಅಪಾರ ಐತೆ. ಈ ಚುಂಚನಹಳ್ಳಿ ಗ್ರಾಮ ಪಂಚಾಯತಿಲಿ ಸಣ್ಣ ಪುಟ್ಟ ಕಾರ್ಯ ಆಗಿರ್ಬೋದು, ಏನೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮ ಚಲುವರಾಯಸ್ವಾಮಿ ನೆರವೇರಿಸ್ತಾವ್ರೆ. ಅದೇ ರೀತಿ ಮುಂದೆ ಏನೇನು ಕುಂದುಕೊರತೆ ಇತ್ತು ಅದನ್ನ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಶ್ರಮಿಸಿ ಊರು ಗ್ರಾಮದ ಅಭಿವೃದ್ಧಿಗೆ ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸ್ತೀವಿ. ಇದು ಮಂಡ್ಯ ಜಿಲ್ಲೆಯಲ್ಲಿ ಇದೇ ಥರ ನಮ್ಮ ಚಲುವರಾಯಸ್ವಾಮಿ ನಮ್ಮ ಮುಂದೆ ಸಚಿವರಾಗಿದ್ದರೆ ಇನ್ನು ಮುಂದೆ ಉಪಮುಖ್ಯಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆ ರೇಂಜ್ ಹೋಗಲಿ ಅಂತ ನಮ್ಮ ತಾಲೂಕಿನ ಜನತೆಗೆ ಹೇಳ್ಕೊಂಡು. ಮಂಡ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಯಲೆಕೊಪ್ಪ ದಿನೇಶ್ ಅವರು ಮಾತನಾಡಿ, ನಮ್ಮ ಪಕ್ಷದ ಇಬ್ಬರು ಮಹಿಳಾ ಶಕ್ತಿಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಬ್ಬರಿಗೂ ಒಳ್ಳೆಯದಾಗಲಿ. ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಪಂಚಾಯಿತಿ ಅಭಿವೃದ್ಧಿಗೆ ಗಮನ ಕೊಡಿ. ಸಚಿವರ ಸಹಕಾರ, ಮುಖಂಡರ ಸಹಕಾರ ಎಂದೆಂದಿಗೂ ನಿಮಗೆ ಇರುತ್ತದೆ ಎಂದು ತಿಳಿಸಿದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಇಬ್ಬರೂ ಕೂಡ ಆಯ್ಕೆಯಾಗಿದ್ದಾರೆ. ಅವರಿಗೆ ಚಲುವರಾಯಸ್ವಾಮಿ ಮತ್ತು ಅವರ ಎಲ್ಲ ಅಭಿಮಾನಿಗಳಿಂದ ನಮ್ಮ ಆಶೀರ್ವಾದವನ್ನು ಹಾಗೂ ಅಭಿನಂದನೆಗಳನ್ನ ಹೇಳ್ತಾರೆ. ಈಗಾಗಲೇ 4.5 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಈ ಚುಂಚನಹಳ್ಳಿ ಪಂಚಾಯಿತಿಯಲ್ಲಿ ಅಧಿಕಾರವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಸಮಗ್ರ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರೂ ಕೂಡ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಜನಗಳ ಕೆಲಸಗಳಿಗೆ ಮುಂಬರುವ ಚುನಾವಣೆಗಳು ಕೂಡ ಈಗೇನು ಈ ಚುಂಚನಹಳ್ಳಿ ಪಂಚಾಯತಿನಲ್ಲಿ ಒಗ್ಗಟ್ಟಿನಿಂದ ಪ್ರದರ್ಶನ ನೀಡ್ತಾ ಇದ್ದೀರೋ ಅದು ಸದಾ ಹೀಗೆ ಮುಂದುವರಿಯಲಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಬಯಸ್ತಾ, ಈ ಚುಂಚನಹಳ್ಳಿ ಪಂಚಾಯತಿಗೆ ಈಗಾಗಲೇ ಕೂಡ ಚಲುವರಾಯಸ್ವಾಮಿ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಿಗೂ ಕೂಡ ಸಮುದಾಯ ಭವನ ಇರ್ಬೋದು, ರಸ್ತೆ ಇರ್ಬೋದು, ಏನು ಅವಶ್ಯಕತೆ ಇದೆಯೋ ಅದನ್ನು ಈಗಾಗಲೇ ಕೂಡ ಚಿಂತನೆ ಮಾಡಿದ್ದಾರೆ. ಕೇವಲ ಇನ್ನು 6 ತಿಂಗಳೊಳಗೆ ಎಲ್ಲ ಕಾರ್ಯಗಳನ್ನು ಮುಖಂಡರ ಸಹಕಾರದಿಂದ ನಾವು ನೆರವೇರಿಸಿಕೊಡ್ತೀವಿ. ಬಯಸ್ತಾ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮೆಂಬರಾದ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಂದ ವಿದೇಶನ ಕಡೆಯಿಂದ ನಾವು ಚಲುವರಾಯಸ್ವಾಮಿ ಕಡೆಯಿಂದ ಪಂಚಾಯತ್ ಉಪಾಧ್ಯಕ್ಷರಾಗಿ ನಮ್ಮನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಯಲೆಕೊಪ್ಪ ಬಸವರಾಜ್, ಶ್ರೀನಿವಾಸ್, ಸಿವಿ ಬಸವರಾಜ್, ಕೃಷ್ಣಪ್ಪ, ರವಿಕುಮಾರ್, ಶಾಂತಕುಮಾರ್, ಮನು, ಬಸವರಾಜು, ಆಶಾ ಲೋಕೇಶ್, ಸುಮಾ ಧನಂಜಯ, ಜಯಮ್ಮ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.